ವ್ಯೂವರ್ಸ್, ಗುಡ್ ಮಾರ್ನಿಂಗ್. ಮಿಂಚು ರಾಯಲ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಇವತ್ತು ನಮ್ಮ ಮನೆಯಲ್ಲಿ ಲವ್ ಬರ್ಡ್ಸ್ ಪುಟ್ಟ ಮರಿಗಳು ಮಾಡಿದೆ. ಅದರಿಗೋಸ್ಕರ ಈ ಫುಡ್ ತಂದಿದ್ದೀನಿ. ಇದರ ಹೆಸರು ಮಿನಿ ಅಂತ ಪೆಟ್ಸ್ ಲೈಫ್ ಬ್ರ್ಯಾಂಡಿಂದ ತಂದಿದ್ದೀನಿ. ಆ ಬೇಬಿ ಬರ್ಡ್ಜಿಸ್ನ ನಾನು ಹ್ಯಾಂಡ್ ಟೈಲ್ ಮಾಡಬೇಕು ಅಂದ್ಕೊಂಡಿದ್ದೀನಿ. ಹ್ಯಾಂಡ್ ಟೈಲ್ ಅಂದರೆ ಗೊತ್ತಲ್ಲ, ಕರೆದಿದ ತಕ್ಷಣ ನಮ್ಮ ಕೈ ಮೇಲೆ ಕುತ್ಕೋಬೇಕು. ಆ ಥರ ಮಾಡೋದಕ್ಕೆ ಇದನ್ನು ತರಿಸಿದ್ದೀನಿ. ಇದನ್ನು ಮಿಕ್ಸ್ ಮಾಡೋದು ಹೇಗೆ ನೋಡಿಸ್ತೀನಿ ನೋಡಿ. ಇದು ನೋಡಿ, ನೀಟಾಗಿ ಸೀಲಿಂಗ್ ಪ್ಯಾಕೇಜ್ ಇದೆ. ನಾವಿದನ್ನು ಥರ ನೋಡಿ ಸೀಲಿಂಗ್ ಇರುತ್ತೆ. ಎಷ್ಟು ಬೇಕೋ ಅಷ್ಟು ಯೂಸ್ ಮಾಡಿ ಮತ್ತೆ ಪ್ರೆಸ್ ಮಾಡಿದ್ರೆ ಈ ಥರ ಸೀಲ್ ಆಗಿಬಿಡುತ್ತೆ. ಈಗ ನಾವು ಯಾವ ರೀತಿ ಉಪಯೋಗಿಸೋದು ನೋಡೋಣ. ನನ್ನ ಹತ್ರ 5 ಲವ್ ಬರ್ಡ್ ಬೇಬೀಸ್ ಇದೆ. ಅದಕ್ಕೆ ನೋಡಿ ಈ ಥರ ಇಷ್ಟು ಮಾತ್ರ ಫುಡ್ ತಗೋಬೇಕು. ಹಾಗೆಯೇ 125 ಡಿಗ್ರಿ ಸೆಲ್ಸಿಯಸಲ್ಲಿ ಕಾಯಿಸಿರೋ ನೀರಿದು. ಈಗ 80 ಡಿಗ್ರಿಗೆ ತಣ್ಣಗಾಗಿದೆ. ಈಗ ನೀರು ಎಷ್ಟು ಬೇಕೋ ಅಷ್ಟು ಹಾಕ್ಕೊಂಡು ಕನ್ಸಿಸ್ಟೆನ್ಸಿ ಬರೋವರೆಗೂ ಅದನ್ನು ಈ ಥರ ಗಂಟಿಲ್ದಿರ ಮಿಕ್ಸ್ ಮಾಡಬೇಕು. ಈ ಥರ ಫೈನ್ ಪೇಸ್ಟು ಇಷ್ಟು ಮಾತ್ರ ತಿಕ್ನೆಸ್ ಇರಬೇಕು. ಹಾಗೆಯೇ ಆಗಲೇ 80 ಡಿಗ್ರಿ ಸೆಲ್ಸಿಯಸ್ ಇದ್ದಾಗ ಮಿಕ್ಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ನಲ್ಲ, ಈಗ ನೋಡಿ 40 ಡಿಗ್ರೀಸ್ಗೆ ಬಂದಿದೆ. ಬೇಬೀಸ್ಗೆ ತುಂಬ ತಣ್ಣಗೂ ಇಕ್ಕಬಾರ್ದು, ಹಾಗೆ ಜಾಸ್ತಿನೂ ಬಿಸಿನೂ ಇರಬಾರ್ದು. ಮತ್ತು ಈಗ ಮಿಕ್ಸ್ ಮಾಡಿದ್ದೀನಿ, ಸ್ವಲ್ಪ ಉಳಿದಿದೆ, ಮತ್ತು ಇನ್ನೊಂದು ಟೈಮ್ ಕೊಡೋಣ ಅಂತ ಹೇಳ್ಬಾರ್ದು. ಯಾಕಂದರೆ ಬೇಬೀಸ್ಗೆ ಇನ್ಫೆಕ್ಷನ್ ಕ್ರಿಯೇಟ್ ಆಗುತ್ತೆ, ಆವಾಗೇ ಬೇಬಿ ಬೇಗ ಸತ್ತೋಗೋದು. ಹಾಗಾಗಿ ಎವ್ರಿ 3 hours ಒನ್ಸ್ ಈ ಥರ ಮಿಕ್ಸ್ ಮಾಡಿ ಬೇಬಿಗೆ ಫೀಡ್ ಮಾಡಬೇಕು. ಬನ್ನಿ ಇವಾಗ ಫೀಡಿಂಗ್ ಹೇಗೆ ಮಾಡೋದು ಅಂತ ನೋಡಿಸ್ತೀನಿ. ಹಾಗೆ ನೋಡಿ, ಹೊಸ ಸಿರಿಂಜ್ ತಗೊಂಡಿದ್ದೀನಿ. ಮತ್ತು ಇದನ್ನು ಬಿಸಿ ನೀರಲ್ಲಿ ಈ ಥರ ಕ್ಲೀನ್ ಮಾಡ್ಕೋಬೇಕು. ಏಕೆಂದರೆ ಸ್ಟೆರೈಡ್ ಮಾಡ್ಕೊಂಡಿಲ್ಲ ಅಂದರೆ ಅವುಗಳಿಗೆ ಇನ್ಫೆಕ್ಷನ್ ಆಗೋ ಚಾನ್ಸಸ್ ಇರುತ್ತೆ. ನಾವು ಮನೆಯಲ್ಲಿ ಮಕ್ಕಳನ್ನ ಯಾವ ರೀತಿ ಮೇಂಟೈನ್ ಮಾಡ್ತೀವಿ, ನೀಟಾಗಿ ಗ್ಲಾಸು ಬೌಲು ತೊಳ್ಕೊಂಡು ಅದೇ ತರಹ ಅದಕ್ಕೆ ಫೀಡ್ ಮಾಡಿದ ಪ್ರತಿ ಸತಿ ನೀಟಾಗಿ ಬಿಸಿ ನೀರಲ್ಲಿ ತೊಳೆದು ನಾವು ಸಿರಿಂಜನ್ನ ಎತ್ತಿಟ್ಕೋಬೇಕು. ಈ ಥರ ಇರಬೇಕು ಸಿರಿಂಜು. ನಡೀರಿ ಈಗ ಫೀಡ್ ಮಾಡೋದು ನೋಡಿಸ್ತೀನಿ. ನೋಡಿ, ಇದೇ ನಮ್ಮ ಬೇಬಿ ಬಜ್ಜೀಸ್. ಎಷ್ಟು ಕ್ಯೂಟಾಗಿದ್ದಾವಲ್ಲ. ಇದನ್ನು ಈಗ ಯಾವ ರೀತಿ ಫೀಡ್ ಮಾಡಿ ಹ್ಯಾಂಡ್ ಟೈಲ್ ಮಾಡೋದು ಅಂತ ನೋಡಿಸ್ತೀನಿ. ನೋಡಿ, ಸ್ಮೂತಾಗಿ ಇಟ್ಕೋಬೇಕು, ತುಂಬ ರಫಾಗಿ ಇಟ್ಕೋಬಾರ್ದು. ಯಾಕಂದರೆ ಪುಟ್ಟ ಪಾಪು ಅಲ್ವಾ ಇದು. ಹಾಗಾಗಿ ಸಿರಿಂಜ್ಗೆ ಲೋಡ್ ಮಾಡ್ಕೋಬೇಕು ನಾವು ಫೀಡ್ನ. ಸೆಕೆಂಡ್ ಬಜ್ಜಿ ಇದು. ಈಗ ಇದಕ್ಕೆ ಫೀಡ್ ಮಾಡೋಣ. ವಾವ್, ತುಂಬ ಚೆನ್ನಾಗಿ ತಗೋತಾ ಇದೆ ಇದು. ತಿನ್ನೋವಾಗ್ತದೆ ಈ ಥರ. ನೋಡಿ ಫ್ರೆಂಡ್ಸ್, ಈಗ ಇದ್ರ ಹೊಟ್ಟೆ ತುಂಬಿದೆ. ನಮ್ಗೆ ಹೆಂಗೆ ಗೊತ್ತಾಗತ್ತಂದರೆ ಇಲ್ಲಿ ನೋಡಿ, ಇಲ್ಲಿ ಈ ಥರ ನೀಟಾಗಿ ಹೊಟ್ಟೆ ಮುಂದೆ ಬಂದಿದೆ. ಈಗ ಅದೇನಿದ್ರು ಅದ್ರ ಮೂತಿಗಿರೋದನ್ನು ಇನ್ನೊಬ್ರಿಗೆ ಒರೆಸ್ಬಿಡ್ಬೇಕಷ್ಟೆ. ನಾವು ಒಂದು ಟಿಶ್ಯೂ ತೊಗೊಂಡು ನೀಟಾಗಿ ಅದ್ರ ಬಿಕ್ ಮೇಲೆಲ್ಲ ಒರೆಸ್ಕೊಂಡ್ಬಿಟ್ರೆ ಮುಗೀತು. ಒಂದು ಸ್ವಲ್ಪ ಹೊತ್ತು ಆಟ ಆಡಿಕೊಂಡು ಅದ್ರ ಗೂಡಲ್ಲಿ ಸೇರ್ಕೊಂಡ್ಬಿಡುತ್ತೆ. ಇಷ್ಟೇ ಫ್ರೆಂಡ್ಸ್, ಬಜ್ಜೀಸ್ನ ಮೇಂಟೈನ್ ಮಾಡೋದು, ಹಾಗೆ ಹ್ಯಾಂಡ್ ಟೈಲ್ ಮಾಡೋದು. ನೋಡಿದ್ರಾ ಈ ರೀತಿ ಇದೆ. ಹಾಗೆ ಫ್ರೆಂಡ್ಸ್, ಮಿಂಚು ರಾಯಲ್ ಯೂಟ್ಯೂಬ್ ಚಾನಲ್ನ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಬೆಲ್ ಐಕಾನ್ ಒತ್ತಿ. ಥ್ಯಾಂಕ್ ಯು ಫ್ರೆಂಡ್ಸ್.